ಸಭಾಧ್ಯಕ್ಷೆ, ನನಗೆ ವಿಷಯಕ್ಕೆ ಸಂಬಂಧಪಟ್ಟಿದ್ದಾರೆ ಎಲ್ಲರೂ ಅಡ್ಡಿಪಡಿಸ್ತಾರೆ. ಭ್ರಷ್ಟಾಚಾರದಲ್ಲಿ ಆಡನ್ನು ಮೀರಿಸುವ ರೀತಿನಲ್ಲಿ ಎಲ್ಲದರೊಳಗೂ ಭ್ರಷ್ಟಾಚಾರ, ಎಲ್ಲದರೊಳಗೂ ಭ್ರಷ್ಟಾಚಾರ ಮಾಡಿರೋದು ಮಾತ್ರ ಅಲ್ಲ, ಅಧಿಕಾರಕ್ಕೆ ಹೆಂಗ್ ಬಂದ್ರು ಅಂತ ಎಲ್ಲದರೊಳಗೂ ಭ್ರಷ್ಟಾಚಾರ. ಈಗ ಏನಾಗ್ತದೆ, ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ. ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ. ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ. ಏನ್ ಮಾಡೋದು? ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ, ನಾನು ಕೋಟ್ ಮಾಡಬೇಕು ಸರ್. ಇಲ್ಲಿ ಯಾಕೆ ನಿತ್ಯ ಸುಮಂಗಲಿಯರನ್ನೇ ಕೋಟ್ ಮಾಡಬೇಕು? ನನ್ನ ಪ್ರಶ್ನೆ, ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೇ? ಯಾಕೆ ಕೇಳ್ಬೇಕು? ಅಕ್ಕ, ಮಹಿಳೆಯರನ್ನು ಕೊಡ್ತಾರೆ ಸುಮಂಗಲಿ ಪದವನ್ನು ಪುರುಷರಿಗೆ ಸಂಬಂಧ ಯಾಕೆ ಬರೀ ಮಹಿಳೆಯರು ಏನ್ ಮಾಡ್ತೀರಿ ಅಕ್ಕ? ಹಳೆ ಮಾತು ಇವತ್ತಿಂದಲ್ಲ, ಸಾವಿರಾರು ವರ್ಷದಿಂದ ಬಳಕೆಯಲ್ಲಿ ಈ ಕಾಲಕ್ಕೆ ಬೇಕಾಗಿಲ್ಲ. ಮಹಿಳೆಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಆ ಪದಗಳನ್ನು ನೀವು ಬಳಸ್ಕೊಳ್ಳಿ. ಗೌರವಾನ್ವಿತ ಸದಸ್ಯರು ನೀವು. ಅರೇ ಅನ್ಪಾರ್ಲಿಮೆಂಟ್ ಅದು. ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವ ಪದ. ಸುಮಂಗಲಿ ಅಂದ್ರೆ ಬಹಳ ಸಂಸ್ಕಾರ. ಸುಮಂಗಲಿ ಅಂದ್ರೆ ಸುಮಂಗಲಿ ಅನ್ನೋ ಪದ ಗೌರವಯುತವಾದಂತ ಪದ. ಸಂಪ್ರದಾಯಸ್ಥರು ಸಭಾಪತಿಗಳೇ, ನಾನು ಯಾಕೆ ಇದನ್ನ ಬಳಕೆ ಮಾಡಬೇಕಾಯ್ತು ಅಂದ್ರೆ, ಮಂತ್ರಿಗಳು ಸುಮಂಗಲಿ ಅನ್ನುವಂತ ಪದದ ಅರ್ಥವನ್ನು ಹೇಳುವುದೇ ಮಂತ್ರಿಗಳು. ಸಿಟಿ ರವಿ ಅವರೇ, ಒಂದ್ ನಿಮಿಷ ಕೂತ್ಕೊಳ್ಳಿ. ಮಂತ್ರಿಗಳು ನೀವು ಒಂದೇ ನೀವೀಗ ಮಾತನಾಡ್ತಿದ್ದೀರಿ, ಮಾತನಾಡಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆ ಅನ್ನುವಂತ ಹೇಳ್ತಾ ಇದೆಯಾ? ಪುಟ್ಟಣ ಕೂತ್ಕೊಳ್ಳಿ. ನೀವು ದೀರ್ಘ ಸುಮಂಗಲಿಯವರು ಅನ್ನುವಂತ ಪದದ ಅರ್ಥಗಳೇನು ಅಂತ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು. ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ. ಮತ್ತೆ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು ಅನ್ನೋದು ಗೌರವಯುತವಾದಂತ ಪದ. ಅದೊಂದು ಗೌರವಯುತವಾದಂತ ಪದ. ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀನಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸಭಾಪತಿಗಳೇ, ವಧುವರರು ಬಂದಾಗ ಯಾರೇ ಬರ್ಲಿ ನಾವು ಆಶೀರ್ವಾದ ಮಾಡ್ತೀವಿ. ದೀರ್ಘ ಸುಮಂಗಲಿ ಆಗಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ಅದು ಅನ್ಪಾರ್ಲಿಮೆಂಟ್ ವರ್ಡೇ ಅಲ್ಲ. ಅದು ಅದ್ರಲ್ಲಿ ಏನ್ ತಪ್ಪೇನಿದೆ? ಹೇಳಿ, ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತವ್ಯ. ಭಾರತೀಯ ಸಂಸ್ಕೃತಿಯಲ್ಲಿರತಕ್ಕಂಥ ಪದ, ಸಂಸ್ಕೃತಿಯಲ್ಲಿರ್ತಕ್ಕಂಥ ಮಾತಾಡೋದು ತಪ್ಪೇನಿದೆ ಅದರಲ್ಲಿ? ಅವರು ದೀರ್ಘ ಸುಮಂಗಲಿ ಅಂತ ಹೇಳಿದ್ದಾರೆ. ಅಲ್ಲ ಪ್ರಶ್ನೆ ನೋಡಿ, ಅಲ್ಲ ದೀರ್ಘ ಸುಮಂಗಲಿ ಅಂತ ಭ್ರಷ್ಟಾಚಾರಕ್ಕಿಂತ ಬಿಡ್ತಲ್ಲ ಇವರಿಗೆ. ಇವರು ಕಟ್ಕೊಡ್ಬೇಕಾಗಿತ್ತು. 187 ಕೋಟಿ ಸಿಂದಿರೋದ್ರ ಬಗ್ಗೆ ಕಳಕಳಿ ಪಡಿಸ್ಬೇಕಿತ್ತು. ಈ ಸುಮಂಗಲಿ ಶಬ್ದ ಹಿಡ್ಕೊಳ್ಳಪ್ಪ. ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಹಿಡ್ಕೋಬೇಕಿತ್ತು. ದಯವಿಟ್ಟು ನೋಡಿ, ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್. ನೀವು ನೋಡಿ, ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ, ಅದನ್ನ ಕರ್ತದಿಂದ ತೆಗಿ. ದೀರ್ಘ ಸುಮಂಗಲಿ ಅನ್ನೋದು ಇರ್ಲಿ, ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನು ಕರ್ತದಿಂದ ತೆಗಿರಿ. ನೀವು ಮಾತನಾಡಿ.